ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಗೊತ್ತಾಗಿದೆಯಲ್ವಾ? ಮಡ್ಲಕ್ಕಿಗೆ ಕೊಡುವಾಗ ಬ್ಲೌಸ್ ಪೀಸನ್ನು ಒಂದು ಹೊಸ ರೀತಿಯಲ್ಲಿ ಹೇಗೆ ಫೋಲ್ಡ್ ಮಾಡಿ ಕೊಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದು ನಮ್ಮ ಮೊದಲನೇ ಪ್ಯಾಕಿಂಗ್ ಬ್ಲೌಸ್ ಪೀಸ್ದು. ಈ ರೀತಿಯಾಗಿ ರೆಡಿ ಮಾಡ್ಬೋದು. ಹಾಗೆಯೇ ಇದು ಸೆಕೆಂಡ್ ವೆರೈಟಿ. ಸೊ ಎರಡು ಥರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗ ಕೊಡ್ಬೋದು ಅಂತ ಹೇಳಿದ್ರೆ, ನೀವು ನಿಮ್ಮ ಮನೆಗಳಲ್ಲಿ ಮದುವೆ ಆಗ್ತಾ ಇರುತ್ತೆ. ಮದುವೆ ಟೈಮಲ್ಲಿ ಅಂದರೆ ಬಂದಿರುವಂಥ ಗೆಸ್ಟ್ಗಳಿಗೆ ಅರ್ಶಿನ ಕುಂಕುಮ ಕೊಡಬೇಕಲ್ವ ಮುತ್ತೈದೆಯರಿಗೆ. ಅಂಥ ಟೈಮ್ನಲ್ಲಿ ನೋಡಿ ಈ ಥರ ಪ್ಯಾಕಿಂಗ್ ಮಾಡಿ ನೀವು ಕೊಡ್ಬೋದು. ಈ ಥರ ಪ್ಯಾಕಿಂಗ್ ಮಾಡಿದಾಗ ಯಾವುದೇ ರೀತಿಯಾದ ಪ್ಯಾಕಿಂಗ್ ಕವರ್ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯಾಗಿ ಅವರೊಂದು ಪರ್ಸ್ ಹೇಗೆ ಕ್ಯಾರಿ ಮಾಡ್ತಾರೋ ಆ ರೀತಿಯಾಗಿ ಕ್ಯಾರಿ ಮಾಡ್ಕೋಬೋದು. ನೀವು ಕೊಡುವಾಗ್ಲೂ ಒಂದು ಹೊಸ ವೆರೈಟಿ ಥರ ಇರುತ್ತೆ. ಹಾಗೆ ತೊಗೊಂಡವ್ರು ಕೂಡ ತುಂಬಾ ಸಂತೋಷ ಪಡ್ತಾರೆ. ನೋಡಿ, ಇದಕ್ಕೆ ಯಾವುದೇ ರೀತಿಯಾದ ಖರ್ಚಿಲ್ಲ. ನಾವು ಏನೇನು ಮಡ್ಲಕ್ಕಿಗೆ ಅರ್ಶಿನ ಕುಂಕುಮಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದೇ ವಸ್ತುಗಳನ್ನು ಇಟ್ಕೊಂಡು ನಾವು ಈ ರೀತಿ ತಯಾರಿ ಮಾಡ್ಬೋದು. ಆಮೇಲೆ ಇವಾಗ ಮನೆಯಲ್ಲಿ ಫಂಕ್ಷನ್ಸ್ ನಡೀತಾ ಇರುತ್ತೆ, ನಾಮಕರಣ, ಗೃಹ ಪ್ರವೇಶ, ಇಲ್ಲ ಏನಾದರೂ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ, ಯಾವುದೇ ಥರದ ಫಂಕ್ಷನ್ಸ್ಗಳಿಗೆ ಈಗ ಮನೆಗೆ ಮುತ್ತೈದೆಯರನ್ನು ಕರೆದಿರ್ತೀವಿ. ಅವ್ರಿಗೆ ಅರ್ಶಿನ ಕುಂಕುಮ ಕೊಡಬೇಕಲ್ವಾ? ಅಂಥ ಟೈಮಲ್ಲೂ ಕೂಡ ನೀವು ಈ ರೀತಿಯಾಗಿ ಪ್ಯಾಕ್ ಮಾಡಿ ಕೊಡ್ಬೋದು. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಡ್ಲಕ್ಕಿ ಕೂಡ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿ ಇದರೊಳಗಡೆ ಇಡ್ಬೋದು ನಾವು. ನೋಡಿ, ಈ ಥರ ಟೇಪ್ ಅಥವಾ ಸೆಲೋ ಟೇಪನ್ನು ಹಾಕಿ ಪ್ಯಾಕ್ ಮಾಡ್ಬೋದು. ನೋಡಿ, ಆಮೇಲೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಹೇಗಿದ್ರೂ ಮುತ್ತೈದೆಯರಿಗೆ ಹಬ್ಬದ ದಿವಸ ಕರಿತೀವಿ. ಅಂಥ ಟೈಮಲ್ಲಿ ಈ ರೀತಿಯಾಗಿ ನೀವು ಪ್ಯಾಕ್ ಮಾಡಿ ಕೊಡ್ಬೋದು. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಹೊಸ ರೀತಿಯಾದ ಸ್ಟೈಲ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಅಲ್ವಾ? ಸೊ ಫ್ರೆಂಡ್ಸ್, ಬನ್ನಿ ಇದು ಹೇಗೆ ತಯಾರಿ ಮಾಡ್ಕೋಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಸುಮಾರು 1 ಮೀಟರ್ ಅಷ್ಟಿದೆ. ಇದಕ್ಕೆ ಎರಡೂ ಕಡೆ ಅಂಚು ಬಂದಿದೆ, ಅಂದರೆ ಬಾರ್ಡರ್ಸ್ ಬಂದಿದೆ. ಇದನ್ನು ಕರೆಕ್ಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬಾರ್ಡರ್ ಮೇಲೆ ಬಾರ್ಡರ್ ಓವರ್ಲ್ಯಾಪ್ ಆಗೋ ಥರ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೋಡಿ ಫೋಲ್ಡ್ ಮಾಡ್ತಾ ಬರಬೇಕು. ಮತ್ತು ಅದರಲ್ಲಿ ಮತ್ತೊಂದು ಸ್ವಲ್ಪ ಅರ್ಧಕ್ಕಾಗುವಷ್ಟು ಸಣ್ಣಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಸಣ್ಣಕ್ಕೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅದರೊಳಗಡೆ ನಾವೀಗ ಬ್ಯಾಂಗಲ್ಸನ್ನು ಫಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಕರೆಕ್ಟಾಗಿ ಬ್ಯಾಂಗಲ್ ಒಳಗಡೆ ಫಿಕ್ಸ್ ಆಗೋ ಅಷ್ಟು ಸೈಜ್ಗೆ ನಾವಿಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ. ಮತ್ತು ಅದನ್ನು ಒಂದು ಅರ್ಧ ಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ. ಮತ್ತು ಒಂದು ಪೋರ್ಷನನ್ನು ಆ ಸೆಂಟರ್ ಭಾಗಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಇದಿಷ್ಟೇ ಫೋಲ್ಡಿಂಗ್, ತುಂಬ ಈಸಿ. ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಈಗ ನೀವು ಮಡ್ಲಕ್ಕಿಗೆ ಕೊಡಬೇಕಾಗಿರುವಂಥ ಬಳೆಗಳನ್ನು ತಗೊಳ್ಳಿ. ಒಂದು ಸೈಡ್ಗೆ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಡಜನ್ ಬಳೆಯಷ್ಟು ತೊಗೊಂಡಿದ್ದೀನಿ. ಒಂದು ಸೈಡ್ 3, ಇನ್ನೊಂದು ಸೈಡ್ 3 ಅಷ್ಟು ತೊಗೊಂಡಿದ್ದೀನಿ. ನೋಡಿ, ಈ ಥರ ಬಳೆಯನ್ನು ಫಿಕ್ಸ್ ಮಾಡಿಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳೋದಷ್ಟೇ. ಇದು ಯಾವುದೇ ರೀತಿಯಲ್ಲಿ ಫೋಲ್ಡಿಂಗ್ ಬಿಚ್ಚೋಗೋದಿಲ್ಲ. ಬ್ಯಾಂಗಲ್ಸ್ ಹಾಕಿರ್ತೀವಲ್ವ, ಅದು ಕರೆಕ್ಟಾಗಿ ಲಾಕ್ ಆಗಿಬಿಡುತ್ತೆ. ನೋಡಿ, ನಮ್ಮ ಬ್ಲೌಸ್ ಪೀಸ್ ಫೋಲ್ಡಿಂಗ್ ರೆಡಿ ಆಗಿದೆ. ನೋಡಿ, ಒಂದೇ ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಬಿಟ್ವಲ್ವಾ? ಈಗ ಇದಕ್ಕೆ ಮಡ್ಲಕ್ಕಿ, ಅರಿಶಿನ ಕುಂಕುಮ ಎಲ್ಲ ಹೇಗೆ ಇಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಫೋಲ್ಡಿಂಗ್ ಒಳಗಡೆ ಪೌಚ್ ಥರ ಇರುತ್ತೆ. ಆ ಪೌಚ್ ಒಳಗಡೆ ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಒಳಗೆ ಇಟ್ಬಿಟ್ರೆ ಸರಿ ಹೋಗುತ್ತೆ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಕಾಣೋ ಥರ ನಿಮಗೆ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಪೂರ್ತಿಯಾಗಿ ಒಳಗಡೆ ಪೌಚ್ ಒಳಗಡೆ ಇಟ್ಬಿಟ್ರೆ ಅದು ಕಾಣೋದಿಲ್ಲ. ಒಂದು ಸೆಲೋ ಟೇಪ್ ಸಹಾಯದಿಂದ ನಾನಿಲ್ಲಿ ಈ ಅರಿಶಿನ ಕುಂಕುಮದ ಪ್ಯಾಕೆಟನ್ನು ಒಳಗಡೆ ಸ್ಟಿಕ್ ಮಾಡ್ತಾಯಿದ್ದೀನಿ. ಪೂರ್ತಿ ಒಳಗಿಟ್ಟು ಸ್ಟಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೇಲೆ ಈ ರೀತಿಯಾಗಿ ಅರ್ಧ ಕಾಣೋ ರೀತಿಯಲ್ಲಿ ನೀವು ಸ್ಟಿಕ್ ಮಾಡ್ಕೋಬೋದು. ಹಾಗೆಯೇ ಮಡ್ಲಕ್ಕಿಯನ್ನು ಒಂದು ಚಿಕ್ಕ ಪ್ಯಾಕೆಟಲ್ಲಿ ಹಾಕಿದ್ದೀನಿ.
ಈ ಮಡ್ಲಕ್ಕಿ ಪ್ಯಾಕೆಟಲ್ಲಿ ನೀವು ಬೇಕು ಅಂದರೆ ₹1 ಕಾಯಿನು, ಆಮೇಲೆ ಜೊತೆಗೆ ಒಂದು ಚಾಕ್ಲೇಟ್ ಕೂಡ ಕೊಡ್ತಾರಲ್ವ, ಚಾಕ್ಲೇಟ್ ಅಥವಾ ಬೆಲ್ಲ ಹಾಕಿದ್ರೆ ಜಿಣ್ಗೋಗುತ್ತೆ ಅಂತೇಳಿ ಒಂದೊಂದು ಚಾಕ್ಲೇಟ್ ಇಟ್ಬಿಡ್ತಾರೆ. ಅದನ್ನು ಸಹ ನೀವು ಈ ಮಡ್ಲಕ್ಕಿ ಪ್ಯಾಕೆಟ್ ಒಳಗಡೆ ಇಟ್ಟು ಆನಂತರ ನೀವು ಫಿಕ್ಸ್ ಮಾಡ್ಕೋಬೋದು. ಮಡ್ಲಕ್ಕಿ ಪ್ಯಾಕೆಟ್ಗೆ ನಾನಿಲ್ಲಿ ಜಿಪ್ ಲಾಕ್ ಕವರ್ಸ್ ತೊಗೊಂಡಿದ್ದೀನಿ, ಅದರೊಳಗಡೆ ಹಾಕಿದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ ನಮ್ಮ ಫೋಲ್ಡಿಂಗ್. ಈಗ ಇದಕ್ಕೆ ಇನ್ನೂ ಅಲಂಕಾರ ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಲೇಸಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಲೇಸ್ ಕಟ್ಕೊಳ್ಳೋಣ. ಶೂ ಲೇಸ್ ಎಲ್ಲ ಹೇಗೆ ಕಟ್ತೀವಲ್ವ ಆ ಥರ ಒಂದು ನಾಟನ್ನು ಹಾಕ್ಕೊಂಡ್ರೆ ಇನ್ನೂ ಅಂದವಾಗಿ ಚೆನ್ನಾಗಿ ಕಾಣುತ್ತೆ. ಈ ಲೇಸ್ ಎಲ್ಲ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಮಗೀಗೇನು ಬೇಕಾಗಿರೋದಂದರೆ ಅರಿಶಿನ, ಕುಂಕುಮ, ಮಡ್ಲಕ್ಕಿ, ಬ್ಲೌಸ್ ಪೀಸ್ ಹಾಗೆ ಬಳೆ. ಇದಿಷ್ಟು ಸಾಮಗ್ರಿಗಳು ಒಂದೇ ಇದರಲ್ಲಿ ಬಂದ್ಬಿಡ್ತು. ನೋಡಿ ಈ ರೀತಿಯಾಗಿ ಬರುತ್ತೆ. ಇದು ನಾವೆಲ್ಲಾದರೂ ದೇವಸ್ಥಾನಕ್ಕೆ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡಬೇಕಂದ್ರೆ ಈ ರೀತಿಯಾಗಿ ಕೊಡ್ಬೋದು. ಇಲ್ಲ ಯಾರಾದರೂ ಮುತ್ತೈದೆಯರಿಗೆ ಮನೆಗೆ ಬಂದಾಗ ಅವ್ರಿಗೂ ಸಹ ಈ ರೀತಿಯಾಗಿ ಕೊಡ್ಬೋದು. ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಕಲರ್ ಬ್ಲೌಸ್ ಪೀಸಲ್ಲಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಜಾಕ್ಕಾರ್ಡ್ ಅಂತ ಹೇಳ್ತಾರೆ, ಇಲ್ಲ ಬನಾರಸಿ ಟೈಪ್ ಅಂತ ಹೇಳ್ತಾರೆ, ಈ ಥರದ್ದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಎರಡೂ ಕಡೆ ಅಂಚು ಬರುತ್ತಲ್ವ, ಅದನ್ನು ಸೈಡ್ಸ್ಗೆ ಬರೋ ಥರ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ದಾರಗಳು ಎಳೆ ಬರ್ತಾ ಇರುತ್ತೆ, ಅದು ಒಳಗಡೆ ಹೋಗೋ ಥರ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೈಡ್ ಅಂಚು ಬಾರ್ಡರ್ ಟೈಪ್ ಇರುತ್ತಲ್ವ, ಅದು ಆ ಕಡೆ ಈ ಕಡೆ ಸೈಡ್ಗೆ ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ದಾರಗಳು ಎಲ್ಲ ಒಳಗಡೆ ಹೋಗಿದೆ, ಟಕ್ ಆಗಿದೆ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಸಣ್ಣದಾಗಿ ಬಳೆ ಒಳಗಡೆ ಹೋಗೋ ಥರ ಅಷ್ಟು ಸೈಜ್ಗೆ ನಾವು ಈ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಇದನ್ನು ಇವಾಗ ಕರೆಕ್ಟಾಗಿ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಈ ಥರ ಕೈಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಆ ಫೋಲ್ಡಿಂಗ್ ಹಾಗೆ ಕೂತ್ಕೊಳ್ಳುತ್ತೆ. ಆ ಸೆಂಟರ್ಗೆ ಕರೆಕ್ಟ್ ಫೋಲ್ಡಿಂಗ್ಗೆ ಒಂದು ಸೈಡ್ ಇರೋ ಪೀಸನ್ನು ಮತ್ತೆ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಆ ಸೈಡ್ಗೆ ಬ್ಯಾಂಗಲ್ಸನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಇದೇ ಥರ ಇನ್ನೊಂದು ಕಡೆಯೂ ಮಾಡ್ಕೊಳ್ಳೋಣ. ಈ ಥರ ಬನಾರಸಿ ಟೈಪ್ ಜಾಕ್ವಾರ್ಡ್ ಬ್ಲೌಸ್ ಪೀಸ್ ಇರುತ್ತಲ್ಲ, ಇದೊಂದು ಸ್ವಲ್ಪ ಫೋಲ್ಡಿಂಗ್ ಮಾಡೋದಕ್ಕೆ ಫಸ್ಟ್ ಟೈಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ನಾವು ಐರನ್ ಮಾಡೋ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಂಡು ಮಾಡಿದ್ರೆ ಕ್ಲೀನಾಗೆ ಕುತ್ಕೊಂಡ್ಬಿಡುತ್ತೆ. ನೋಡಿ ಫಸ್ಟ್ ಟೈಮ್ ಫೋಲ್ಡಿಂಗ್ ಅಷ್ಟೇ. ಎರಡೂ ಕಡೆ ಇವಾಗ ಬ್ಯಾಂಗಲ್ಸ್ ಹಾಕಿದಾಗಿದೆ. ಇದು ಇವಾಗ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ, ಫೋಲ್ಡಿಂಗ್ಸ್ ಹಾಗೇ ಇರುತ್ತೆ. ಯಾಕಂದರೆ ಬ್ಯಾಂಗಲ್ ಹಾಕಿ ನಾವು ಲಾಕ್ ಮಾಡಿಬಿಟ್ಟಿರ್ತೀವಿ. ನೋಡಿ ಈ ಥರ ರೆಡಿಮೇಡ್ ಅರಿಶಿನ ಕುಂಕುಮದ್ದು ರೆಡಿ ಸಿಗ್ತಾ ಇದೆ ಇವಾಗ ನಮಗೆ ಗ್ರಂಥಿಗೆ ಅಂಗಡೀಲಿ. ₹5, ₹10, ₹15 ಈ ಥರ ನಮಗೆ ಡಿಫ್ರೆಂಟ್ ಸೈಜ್ನಲ್ಲಿ ಡಿಫ್ರೆಂಟ್ ರೇಟ್ಸ್ನಲ್ಲಿ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೋಬೋದು. ನಾನಿಲ್ಲಿ ಡಬಲ್ ಟೇಪ್ ಗಮ್ಮನ್ನು ಹಾಕಿದ್ದೀನಿ, ಅದ್ರ ಮೇಲೆ ಈ ಅರಿಶಿನ ಕುಂಕುಮದ್ದನ್ನು ಇಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ. ಇವಾಗ ಯಾವುದೇ ಕಾರಣಕ್ಕೂ ಇದು ಬೀಳೋದಿಲ್ಲ. ಆಮೇಲೆ ಮಡ್ಲಕ್ಕಿ ಪ್ಯಾಕೆಟನ್ನು ಈ ಬ್ಲೌಸ್ ಪೀಸ್ ಒಳಗಡೆಗೆ ನಾನು ಇಟ್ಟು ಟಕ್ ಮಾಡ್ತಾಯಿದ್ದೀನಿ. ಹೀಗೆ ಸಹ ನೀವು ಕೊಡ್ಬೋದು, ರೆಡಿ ಇದೆ. ಇಲ್ಲ ಡೆಕೋರೇಟಿವ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಲೇಸನ್ನು ಈ ಥರ ನೀವು ಕಟ್ಕೋಬೋದು. ಶೂ ಲೇಸ್ ಎಲ್ಲ ಕಟ್ತೀವಲ್ವ, ಅದೇ ಥರನೇ ನೀವೊಂದು ನಾಟನ್ನು ಹಾಕ್ಕೊಂಡ್ರೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಲೇಸೆಲ್ಲ ನಮಗೆ ಕಮ್ಮಿ ಸಿಗುತ್ತೆ. ಮಡ್ಲಕ್ಕಿ ಐಟಮ್ಸ್ ಎಲ್ಲ ತೊಗೊಳ್ಳೋವಾಗ ಇದನ್ನು ತೊಗೊಂಡ್ಬಿಟ್ರೆ ಸುಮಾರಷ್ಟು ನಾವು ಮಡ್ಲಕ್ಕಿಗಳಿಗೆ ಪ್ಯಾಕ್ ಮಾಡ್ಬೋದು. ನಾವು ಲಾರ್ಜ್ ಕ್ವಾಂಟಿಟೀಲಿ ಈ ಥರ ಪ್ಯಾಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಹೋಲ್ಸೇಲ್ ಅಂಗಡಿಗಳಲ್ಲಿ ತೊಗೊಳ್ಳೋದು ಬೆಸ್ಟ್ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಇರುವಂಥ KR ಮಾರ್ಕೆಟ್, ಅವೆನ್ಯೂ ರೋಡ್ ಅಲ್ಲೆಲ್ಲ ಈ ಅರಿಶಿನ ಕುಂಕುಮದ್ದು ಏನು ನಾನು ತೋರಿಸಿದ್ನಲ್ವ ಎಲೆದು, ಅದು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. 100-200 ಪೀಸ್ ಆ ಥರ ನಾವು ತೊಗೊತೀವಿ ಅಂದರೆ ಕಮ್ಮಿಗೆ ಹಾಕ್ಕೊಡ್ತಾರೆ. ಆಮೇಲೆ ಬ್ಲೌಸ್ ಪೀಸು, ಬಳೆಗಳು ಅಷ್ಟೇ ಎಲ್ಲ ನಮಗೆ ಹೋಲ್ಸೇಲ್ ಅಂಗಡೀಲಿ ತೊಗೊಂಡು ಬಂದುಬಿಟ್ರೆ ಮಡ್ಲಕ್ಕಿ ಕೊಡೋದಕ್ಕೆ ಎಲ್ಲ ಒಂದು ದಿವಸ ಕೂತ್ಕೊಂಡು ಪ್ಯಾಕ್ ಮಾಡೋದಕ್ಕೆ ಸರಿಯಾಗುತ್ತೆ.
ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಮಡ್ಲಕ್ಕಿ ಕೊಡುವಾಗ ಬ್ಲೌಸ್ ಪೀಸನ್ನು ಯಾವ ರೀತಿ ನಾವು ಫೋಲ್ಡ್ ಮಾಡ್ಬೋದು, ಕೊಡ್ಬೋದು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಖಂಡಿತವಾಗಿಯೂ ಎಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಕೂಡ ನಮ್ಮ ವಿಡಿಯೋ ನೋಡಿ ಅವರು ಸಹ ಕಲ್ತ್ಕೊಳ್ಳಿ ಇದನ್ನು ಹೇಗೆ ಮಾಡೋದು ಅಂತ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.